ಹಲೋ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇದು ನನ್ನ ಸೀಮಂತದ ಫೋಟೋಸ್. ಅದು ಫೋಟೋಸ್ ಮಾತ್ರ ಇತ್ತು, ವೀಡಿಯೋಸ್ ಇರಲಿಲ್ಲ. ಅದಕ್ಕೆ ಇದನ್ನೇ ಎಡಿಟ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನನ್ನ ಸೀಮಂತನ ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡಿದ್ವಿ, ಚೌಟಿಲೆಲ್ಲೂ ಮಾಡಿರಲಿಲ್ಲ. ತುಂಬ ಗ್ರ್ಯಾಂಡಾಗಿ ಏನಿರಲಿಲ್ಲ, ತುಂಬ ಸಿಂಪಲ್ಲಾಗೆ ಮಾಡ್ಕೊಂಡಿದ್ವಿ ಮನೇಲೇ. ನಮ್ಗೆ ಎಷ್ಟು ಜನ ಬೇಕು ಗೆಸ್ಟ್ಗಳನ್ನ ಅಷ್ಟೇ, ನಮ್ಗೆ ಬೇಕಾಗಿರೋರನ್ನ ಮಾತ್ರ ಕರೆದಿದ್ವಿ. ನಾನು ರೆಡಿ ಆಗೋಕ್ಕೆ ಪಾರ್ಲರ್ನವ್ರು ಏನು ಕರೆಸಿರಲಿಲ್ಲ. ಸಿಂಪಲ್ಲಾಗಲ್ವ ಮನೇಲಿ ಸೀಮಂತ ಇದ್ದಿದ್ದರಿಂದ ನಾನೇ ರೆಡಿಯಾಗಿದ್ದೆ. ಸೀರೆದನ್ನ ನಾನೇ ಪ್ಲೀಟ್ಸ್ ರೆಡಿ ಮಾಡಿಟ್ಟಿದ್ದೆ. ನಮ್ಮ ಅಕ್ಕ ಬಂದಿದ್ದರು, ಅವರು ರೆಡಿ ಮಾಡಿಕೊಟ್ರು. ಅವ್ರು ಹೇರ್ ಸ್ಟೈಲ್ ಮಾಡಿ ಮತ್ತು ಸೀರೆನೆಲ್ಲ ಅವ್ರು ಉಡಿಸ್ಕೊಟ್ರು. ಮೇಕಪ್ ಎಲ್ಲ ನಾನೇ ಮಾಡ್ಕೊಂಡಿದ್ದೆ. ತುಂಬ ಗ್ರ್ಯಾಂಡಾಗಿತ್ತು ಅಂತ ಏನಿಲ್ಲ, ತುಂಬ ಸಿಂಪಲ್ಲಾಗೆ ಮಾಡ್ಕೊಂಡಿದ್ವಿ ಸೀಮಂತ ನಮ್ಮ ಮನೇಲೇ. ಒಂದು 50-60 ಜನದಷ್ಟು ಬಂದಿದ್ದರು ಸೀಮಂತಕ್ಕಷ್ಟೇ. ಜಾಸ್ತಿ ಜನ ನಾವು ಇನ್ವೈಟ್ ಮಾಡಿರಲಿಲ್ಲ. ನಮ್ಮ ರಿಲೇಷನು ನಮ್ಗೆ ಯಾರು ಬೇಕು ಅವ್ರನ್ನ ಮಾತ್ರ ಕರೆದಿದ್ವಿ. ಇದು ನಾನು ನನ್ನ ಹಸ್ಬೆಂಡ್ ಮೊದಲು ಇಬ್ಬರನ್ನು ಕೂರಿಸಿ ಶಾಸ್ತ್ರ ಮಾಡಿದರು. ನಮ್ಮ ಕಡೆ ಇಬ್ಬರನ್ನು ಕೂರಿಸಿ ಸೀಮಂತಕ್ಕೆ ಶಾಸ್ತ್ರ ಮಾಡ್ತಾರೆ. ನನ್ನ ಸೀಮಂತ ಹೇಗಿತ್ತು ನೀವೇ ನೋಡ್ಕೊಂಡು ಬನ್ನಿ. 9 ಜನ ಬಂದು ನನಗೆ ಶಾಸ್ತ್ರ ಮಾಡಿದ್ರು. ಅರಿಶಿನ ಕುಂಕುಮ ಇಟ್ಟು ಬಳೆ ಹಾಕಿ ಕೈಗೆ, ಮತ್ತು ಅವ್ರು ತಂದಿರೋಂಥ ಸೀರೆನ ನನಗೆ ಕೊಟ್ಟು, ಮುಂದೆ ಇಟ್ಟಿರೋ ತಟ್ಟೆಗಳಿಗೆ ಸಾಮಾನು ತುಂಬಿರ್ತಾರಲ್ವ ಅದನ್ನು ನನ್ನ ಹತ್ರ ಮುಟ್ಟಿಸಿ ನಮಸ್ಕಾರ ಮಾಡಿಸಿ ಎಲ್ಲರೂ ಶಾಸ್ತ್ರ ಮುಗಿಸಿದ್ರು. ಇಲ್ಲಿ ಅಕ್ಷತೆ ಹಾಕಿ ಆಶೀರ್ವಾದ ಮಾಡ್ತಾ ಇರೋರು ಇವ್ರು ನಮ್ಮ ಅಣ್ಣ. ಇವರು ಕೂಡ ನಮ್ಮ ಅಣ್ಣನೇ. ಇವ್ರು ನಮ್ಮ ದೊಡ್ಡಮ್ಮನ ಮಗ. 9 ಜನ ಶಾಸ್ತ್ರ ಮಾಡ್ತಾರೆ. ಲಾಸ್ಟಲ್ಲಿ 9ನೇವ್ರು ಯಾರು ಶಾಸ್ತ್ರ ಮಾಡ್ತಾರೆ ಅವ್ರು ನನಗೆ ಮೊದಲು ತುಂಬ್ತಾರೆ. ಇವರೇ ಆಂಟಿ ಲಾಸ್ಟ್ ಶಾಸ್ತ್ರ ಮಾಡಿದ್ದು, ಇವರೇ ನನಗೆ ಮೊದಲು ತುಂಬಿದ್ರು. ಮತ್ತು ಎಲ್ಲರ ಕಾಲ್ಗೂ ನಾನು ನಮಸ್ಕಾರ ಮಾಡಬೇಕಲ್ವ, ಎದ್ದು ಅವಳಿಗೆ ನಮಸ್ಕಾರ ಮಾಡಿ ಕೆಳಗಡೆಗೆ ಬಗ್ಗ ಆಗಲ್ಲ ಅಂತ ಎಲ್ಲರೂ ನಿಂತಂಗೆ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿದ್ರು. ಮತ್ತು ಲಾಸ್ಟಲ್ಲಿ ಆರತಿ ಮಾಡಿದ್ರು. ಇವರು ಅಮ್ಮನ ಮನೆಯಿಂದ ಬಂದಿದ್ದವರು. ಚಿಕ್ಕಮ್ಮದಿರು ದೊಡ್ಡಮ್ಮದಿರೆಲ್ಲ ಇಲ್ಲೇ ಇದ್ದಾರೆ. ಜಾಸ್ತಿ ಜನ ಏನು ಬಂದಿರಲಿಲ್ಲ, ಸ್ವಲ್ಪ ಜನ ನಮ್ಮನ ಮನೆಯಿಂದ ಬಂದಿದ್ದಿದ್ದು. ಇವರು ನನಗೆ ಅಣ್ಣ ಅತ್ತಿಗೆ ಆಗಬೇಕು. ಲಾಸ್ಟಲ್ಲೆಲ್ಲ ಫೋಟೋ ತೆಗ್ಸ್ಕೊತಿದ್ವಿ. ಪ್ಯಾರೆಟ್ ಗ್ರೀನ್ ಸ್ಯಾರಿ ಹಾಕಿರೋರು ಇವ್ರು ನಮ್ಮಮ್ಮ. ಪಕ್ಕದಲ್ಲಿ ಆರೆಂಜ್ ಕಲರ್ ಸ್ಯಾರಿ ಹಾಕಿರೋರು ಅವ್ರ ಅಕ್ಕ ಆಗಬೇಕು. ಬ್ಲೂ ಕಲರ್ ಪಿಂಕ್ ಕಲರ್ ಸೀರೆ ಹಾಕಿರೋರು ಇವ್ರು ನಮ್ಮ ದೊಡ್ಡಮ್ಮ. ಪಕ್ಕದಲ್ಲಿರೋ ರೆಡ್ ಕಲರ್ ಸೀರೆ ಆಂಟಿ ಆಗಬೇಕು. ಆರೆಂಜ್ ಕಲರ್ ಸೀರೆ ಹಾಕಿರೋರು ಇವರೇ ನಮ್ಮ ಅಕ್ಕ. ಇವರೇ ನನಗೆ ಬಂದು ರೆಡಿ ಮಾಡಿಕೊಟ್ಟಿದ್ದು. ಪಾಪು ಎತ್ಕೊಂಡಿರೋರು ಇವ್ರು ನಮ್ಮ ಅಕ್ಕ, ಪಕ್ಕ ನಿಂತಿರೋರು ನಮ್ಮ ದೊಡ್ಡಮ್ಮ. ಶಾಸ್ತ್ರ ಎಲ್ಲ ಮುಗಿದಾದ್ಮೇಲೆ ಎಲ್ಲರೂ ಬಂದಿದ್ರಲ್ವ, ಅವ್ರ ಜೊತೆ ಫೋಟೋ ತೆಗ್ಸ್ಕೊತಾ ಇದ್ದೆ. ಲಾಸ್ಟಲ್ಲಿ ಎಲ್ಲರೂ ಬಂದು ನಿಂತ್ಕೊಂಡು ಫೋಟೋ ತೆಗ್ಸ್ಕೊತಾ ಇದ್ರು ನನ್ನ ಜೊತೆ. ಮಧ್ಯ ನಿಂತಿದ್ರಲ್ಲ ಅಮ್ಮ ಅಕ್ಕನ ಮಧ್ಯ, ಅವರು ಆಂಟಿ ಆಗಬೇಕು ನನಗೆ, ಅಮ್ಮನ ತಂಗಿ. ಎಲ್ಲರಿಗೂ ತುಂಬ ಖುಷಿಯಾಯಿತು. ಸೀಮಂತ ಫಂಕ್ಷನ್ ಎಲ್ಲ ಮುಗಿದು ನೋಡೋದು ಅಷ್ಟೇ ಇತ್ತು. ಇವರು ದೊಡ್ಡಮ್ಮ, ಮತ್ತು ಪಕ್ಕದಲ್ಲಿ ನಿಂತಿದ್ರಲ್ಲ ಆ ದೊಡ್ಡಮ್ಮನ ಪಕ್ಕ ಅವ್ರು ಆಂಟಿ ಆಗಬೇಕು ನನಗೆ. ಇವ್ರು ನಮ್ಮ ದೊಡ್ಡಮ್ಮ ದೊಡ್ಡಪ್ಪ. ದೊಡ್ಡಪ್ಪನ ಮುಂದೆ ನಿಂತಿದ್ದಾರಲ್ಲ ಮಕ್ಕಳು, ಆ ಕಡೆ ನಿಂತಿರೋರು ಅಕ್ಕನ ಮಗಳು, ಈ ಕಡೆ ನಿಂತಿರೋವನು ಅಣ್ಣನ ಮಗ ನನಗೆ. ಇವರು ಆಂಟಿ ಆಗಬೇಕು ನನಗೆ. ಲಾಸ್ಟಲ್ಲಿ ನಾನು ವಿನು ಮತ್ತೆ ಫೋಟೋ ತೆಗ್ಸ್ಕೊತಾ ಇದ್ವಿ. ಫೋಟೋ ಎಲ್ಲ ತೆಗ್ದಾದ್ಮೇಲೆ ಇಬ್ಬರು, ನಾನು ಸೋಫಾ ಮೇಲೆ ಕೂತಿದ್ದೆ, ಹಾರ ಎಲ್ಲ ತೆಗೆದು. ಇವ್ನು ನಮ್ಮ ಅಣ್ಣ, ಅವನ ಜೊತೆ ಒಂದಿಷ್ಟು ಫೋಟೋಸ್ ತಗೋತಾ ಇದ್ದೆ ನಾನು. ಸೀಮಂತ ಫಂಕ್ಷನ್ನು ತುಂಬ ಸಿಂಪಲ್ಲಾಗಿದ್ರೂ ತುಂಬ ಚೆನ್ನಾಗಾಯಿತು. ಜಾಸ್ತಿ ಜನನ ಕರೆದಿರಲಿಲ್ಲ ಅನ್ನೋದಷ್ಟೇ. ನಾವು ಎಷ್ಟು ಜನನ ಕರೆದಿದ್ವಿ ಅಷ್ಟು ಜನ ಜೊತೆ ತುಂಬ ಚೆನ್ನಾಗಿ ನಡೀತು.
ಊಟದ್ದು ಕ್ಲಿಪ್ಪಿಂಗ್ಸ್ ತಗೊಂಡಿಲ್ಲ. ಊಟ ತುಂಬ ಸಿಂಪಲ್ಲಾಗಿ ಒಬ್ಬಟ್ಟು ಊಟ ಮಾಡಿದರು. ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಪ್ಲೀಸ್ ಸಬ್ಸ್ಕ್ರೈಬ್.